ಇನ್ನು ಕನ್ನಡದ ಖ್ಯಾತ ಅತಿ ದೊಡ್ಡ ಆ್ಯಂಕರ್ ಆಗಿ ಇವರು ಕೆಲಸವನ್ನು ನಿರ್ವಹಿಸಿದ್ರು. ಇನ್ನು ಆ್ಯಂಕರ್ ಮಾತ್ರಲ್ಲದೆ ಸಿನಿಮಾ ಕಲಾವಿದ ನಟಿಯಾಗಿ ಕೂಡ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು. ಇಂಥ ನಟಿ ಇದೀಗ ತುಂಬಾ ನೆರಳಿನಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ನೆರಳಿನಲ್ಲಿ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಕನ್ನಡದಲ್ಲಿ ತುಂಬಾ ಅದ್ಭುತವಾದಂಥ ಆ್ಯಂಕರ್ ಆಗಿದ್ದರು ಮತ್ತು ಕನ್ನಡದಲ್ಲಿ ಸಾಕಷ್ಟು ಹಿಡಿತವನ್ನು ಸಾಧಿಸಿದಂಥ ಪ್ರತಿಭಾವಂತೆ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಬಿಗ್ ಬಾಸ್ ಸೀಸನ್ 3ರಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದರು. ಇನ್ನು ಅದರಲ್ಲೂ ಕೂಡ ಸುಮಾರು 65-70 ದಿನಗಳ ಕಾಲ ಸರ್ವೈವ್ ಕೂಡ ಮಾಡಿದರು. ಹಾಗಾದ್ರೆ ಯಾರು ಈ ನಟಿ ಅಂತ ನೋಡ್ಕೊಂಬಲ್ಲಿ ಬೇರೆ ಯಾರು ಅಲ್ಲ, ಅಪರ್ಣ ಅವ್ರನ್ನ ನೀವು ಕೊನೆಯದಾಗಿ ನೋಡಿರೋದು ಮಜಾ ಟಾಕೀಸ್ನಲ್ಲಿ ಅಂತ ಹೇಳ್ಬೋದು. ವರಲಕ್ಷ್ಮಿ ಪಾತ್ರ ಕುರಿ ಪ್ರತಾಪ್ ಜೊತೆ ತುಂಬಾ ಅದ್ಭುತವಾದಂಥ ಮ್ಯಾನರಿಸಮ್ನಲ್ಲಿ ಅಲ್ಲಿ ಕಾಮಿಡಿಯನ್ನು ಕೂಡ ಮಾಡ್ತಾಯಿದ್ರು. ಅವರ ಕಾಮಿಡಿ ಸಹಿ ಎಂಬುದನ್ನು ಕೂಡ ಅಲ್ಲಿ ತೋರಿಸ್ಕೊಟ್ಟಿದ್ರು. ಸಾಕಷ್ಟು ಜನ ನಟರಿಗೆ ಕಾಮಿಡಿ ಮಾಡೋದ್ರ ಮೂಲಕನೇ ಅಲ್ಲಿ ಇಂಟರ್ವ್ಯೂ ಕೂಡ ಮಾಡ್ತಿದ್ದಂಥ ಇದನ್ನು ಕೂಡ ಸನ್ನಿವೇಶಗಳು ಕೂಡ ನಡೀತಿತ್ತು. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿದ್ದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದೇ ಅವರ ಕೊನೆಯ ಕಾರ್ಯಕ್ರಮ ಆಗಿದೆ ಅಂತ ಅವರು ಊಹೆಯನ್ನು ಸಹ ಮಾಡಲು ಸಾಧ್ಯವಾಗಿಲ್ಲ. ಯಾಕೆಂದರೆ ಇದು ಮುಗಿಯೋ ಅಷ್ಟರಲ್ಲೇ ಅವರಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆಗೆ ಅವರು ಬಲಿಯಾಗಿದ್ದರು. ಸುಮಾರು 2 ವರ್ಷಗಳ ಕಾಲ ಈ ಕಾಯಿಲೆಯಿಂದ ಅವ್ರು ನರಳಿ ಈಗ ಕೊನೆ ಸೆಳೆದರು ಅಂತ ಹೇಳೋದು. ಇದು ಮುಂಜಾನೆ 4 ಗಂಟೆ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಇನ್ನವರ ಪತಿ ತುಂಬಾ ಅವರ ಮೇಲೆ ಜೀವನ ಇಟ್ಕೊಂಡು ಅವರ ಪತಿನೂ ಕೂಡ ಬಿಕ್ಕಿ ಕಣ್ಣೀರು ಹಾಕುವಂಥದ್ದು, ಎಂಥವರ ಕರುಳು ಕೂಡ